Hello everyone, I am Manuja. Today I am going to explain about collection of data. Under that, meaning of data. Data is a tool to reach suitable conclusion on any problem. For example, the per capita income of India is 100. I can write suitable conclusion for that. PCI need to increase and we need to formulate certain policies to push PCI or GDP of the country is 7%. Now, if I want to reach 11% because I have current data formulate policies. Then, sources of data. Sources of data can be broadly classified into two types: primary source of data, secondary source of data. Primary source of data, collecting of data direct from the source of origin, conducting interviews, provides original data. The people come and take interviews on behalf of government. When the census, they conduct interviews and asking the questions and taking the feedback. Then secondary interviews, secondary source of data, collecting of data from agency which already has collected data and processed it. For example, government collect census data and put it in a website, then people and using it. Next, methods of collecting primary data: personal interview, telephone interview, mailing questionnaire. Under that first one, personal interview, direct personal interview, indirect personal interview. Personal interview, going and collect data through the personal interview. Indirect personal interview, interviewing third person who is directly or indirectly concerned with the subject matter of the inquiry. Advantages of primary data: high degree of originality, reliability. Under primary data, it should be original. ಅಂದರೆ ನಾವು ಪ್ರೈಮರಿ ಡೇಟಾ ಅಲ್ಲಿ ನಾವು ಪರ್ಸ್ನಲ್ಲಾಗಿ ಹೋಗಿ ಮೀಟ್ ಮಾಡಿ ತಗೊಳ್ಳೋದ್ರಿಂದ ಇದು ಇನ್ಫಾರ್ಮೇಷನ್ ಫಾಲ್ಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಇದರ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಇಟ್ ಶುಡ್ ಬಿ ಕಾಸ್ಟ್ಲಿ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್. ನಾವು ಇಂಟರ್ವ್ಯೂ ಮಾಡಬೇಕಾದ್ರೆ ಟೈಮ್ ಮತ್ತು ಕಾಸ್ಟ್ ಎರಡೂ ಕೂಡ ಜಾಸ್ತಿ ಆಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಟೆಲಿಫೋನ್ ಇಂಟರ್ವ್ಯೂ. ಟೆಲಿಫೋನ್ ಇಂಟರ್ವ್ಯೂ, questions asked through the phone, random telephone calls to prospective information. ಇದರಲ್ಲಿ ಟೆಲಿಫೋನ್ ಇಂಟರ್ವ್ಯೂವಲ್ಲಿ ಕ್ವಶನ್ಸ್ನ ನಾವು ಥ್ರೂ ಫೋನ್ ಮೂಲಕ ಕೇಳ್ತೀವಿ. ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಇಟ್ ಶುಡ್ ಬಿ ಚೀಪರ್, ಅಂದರೆ ಇದು ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ, ಇದು ತುಂಬ ಚೀಪಾಗಿರುತ್ತೆ, ಇದ್ರ ಕಾಸ್ಟ್ ಕೂಡ ಜಾಸ್ತಿ ಆಗೋದಿಲ್ಲ. ರೀಚಿಂಗ್, ಇದ್ರ ಮತ್ತೊಂದು ಅಡ್ವಾಂಟೇಜ್ ಏನಂದರೆ ರೀಚಿಂಗ್ ಕಸ್ಟಮರ್ ಓವರ್ ಆಲ್ ಜಿಯೋಗ್ರಾಫಿಕಲ್ ಏರಿಯಾ, ಅಂದರೆ ವರ್ಲ್ಡಲ್ಲಿ ಎಲ್ಲ ಜನರನ್ನು ಬೇಕಾಗಿದ್ದರೂ ಬೇಗ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ. ದ ಸೆಕೆಂಡ್ ಒನ್ ಈಸ್ ಇದರ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಪ್ರೈಮರಿ ಡೇಟಾದು ಇಂಪಾಸಿಬಲ್ ಟು ಎಂಪ್ಲಾಯಿ ವಿಜುವಲ್ ಐಡ್. ಅಂದರೆ ನಾವು ಈಗ ಇಲ್ಲಿಂದ ಮಾತಾಡಬೇಕಾದ್ರೆ ಅವರು ಅಲ್ಲಿ ಯಾವ ಸಿಚುವೇಷನಲ್ಲಿ ಇರ್ತಾರೆ ಮತ್ತು ಅವರು ಯಾವ ಥರ ನಮಗೆ ಕ್ವಶನ್ಸ್ಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಇದು ಒಂದು ಕೂಡ ಇದರ ಡಿಸ್ಅಡ್ವಾಂಟೇಜ್. ದೆನ್ ಅನದರ್ ಒನ್ ಈಸ್ ಪಾಪ್ಯುಲೇಷನ್ ನಾಟ್ ಹ್ಯಾವಿಂಗ್ ಟೆಲಿಫೋನ್ ಕನೆಕ್ಷನ್ ಎಕ್ಸ್ಕ್ಲೂಡೆಡ್. ಅಂದರೆ ಕೆಲವೊಂದು ರಿಮೋಟ್ ಏರಿಯಾಗಳು ಇರ್ತಾವಲ್ವ, ಅಂಥದ್ದು ಕಡೆ ಮೊಬೈಲ್ ಇಲ್ಲದೇ ಇರೋ ಜನಗಳು ಕೂಡ ಇರ್ತಾರಲ್ವ, ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಈಸ್ ಮೇಲಿಂಗ್ ಕ್ವೆಶನೇರ್, ಡೇಟಾ ಕಲೆಕ್ಟೆಡ್ ಓವರ್ ಎ ಮೇಲ್. ಇದರಲ್ಲಿ ಏನಪ್ಪ ಅಂದರೆ ನಾವು ಕ್ವಶನ್ಸ್ ಕೇಳಬೇಕಾದ್ರೆ ಕ್ವಶನ್ಸ್ನ ಫ್ರೇಮ್ ಮಾಡಿಬಿಟ್ಟು ಇಮೇಲ್ ಹಾಕಿ ಕೇಳ್ತೀವಿ. ಇದ್ರದ್ದು ಸಕ್ಸಸ್ ಆಗೋದಕ್ಕೆ ದಿ ಮೇನ್ ರೀಸನ್ ಏನಂದರೆ ಕ್ವಶನ್ನ ಫ್ರೇಮ್ ಮಾಡಬೇಕಾದ್ರೆ ನಾವು ನೋಡ್ಕೊಂಡು ನೀಟಾಗಿ ಕ್ವಶನ್ ಫ್ರೇಮ್ ಮಾಡಬೇಕಾಗಿರುತ್ತೆ. ಇಟ್ಸ್ ಡಿಪೆಂಡ್ಸ್ ಅಪಾನ್ ಹೌ ವಿ ಕ್ವಶನ್ ಫ್ರೇಮ್. ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ ಚೀಪರ್,
ಚೀಪರ್ ಅಂದರೆ ಇದು ಕಾಸ್ಟು ಕಮ್ಮಿ ಇರುತ್ತೆ, ಇದೇನು ಜಾಸ್ತಿ ತೊಗೊಳ್ಳೋದಿಲ್ಲ. ಆ್ಯಂಡ್ ಅಸಸ್ ಓವರಾಲ್ ಜಿಯೋಗ್ರಫಿಕಲ್ ಏರಿಯಾ, ಇದು ಅಷ್ಟೇ ನಾವು ಜಿಯೋಗ್ರಫಿಕಲಿ ವರ್ಲ್ಡ್ ವೈಡ್ ಬೇಗನೆ ರೀಚ್ ಆಗ್ಬೋದಾಗಿರುತ್ತೆ, ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಇದರ ಡಿಸಡ್ವಾಂಟೇಜ್ ಏನಪ್ಪ ಅಂದರೆ ಲೋ ರೆಸ್ಪಾನ್ಸ್ ರೇಟ್, ಅಂದರೆ ಕೆಲವೊಂದು ಸಮಯದಲ್ಲಿ ಕೆಲವರು ನೋಡಿದ್ರೂ ಕೂಡ ರೆಸ್ಪಾನ್ಸ್ ಮಾಡದೇ ಇರೋ ಅಂಥವ್ರು ಕೂಡ ಇರ್ತಾರೆ. ದೆನ್ ನೆಕ್ಸ್ಟ್ ಮೆಥಡ್ಸ್ ಆಫ್ ಕಲೆಕ್ಷನ್ ಆಫ್ ಸೆಕೆಂಡರಿ ಡೇಟಾ, ಇದರಲ್ಲಿ ಗವರ್ನಮೆಂಟ್ ಪಬ್ಲಿಕೇಶನ್, ಸೆನ್ಸಸ್, ಪರ್ಸ್ನಲ್ ರೆಕಾರ್ಡ್. ಇದರಲ್ಲಿ ಆಲ್ರೆಡಿ ನಾವು ಗೊತ್ತಿರೋ ಹಾಗೆ ಸೆನ್ಸಸ್ ಅಂದರೆ ಇದನ್ನು ಡೈರೆಕ್ಟ್ ಇನ್ಫಾರ್ಮೇಷನ್ ಆಗಿ ತಗೊಳ್ಳೋದಿಲ್ಲ. ಫಸ್ಟ್ ದಿಸ್ ಗವರ್ನಮೆಂಟ್ ಟೇಕ್ ಇನ್ಫಾರ್ಮೇಷನ್ ಆ್ಯಂಡ್ ಪುಟ್ ಇಟ್ ಟು ದ ವೆಬ್ಸೈಟ್ ಆ್ಯಂಡ್ ಆಮೇಲೆ ನಾವು ಇದನ್ನು ನೋಡ್ತೀವಿ. ಇದು ಮೆಥಡ್ಸ್ ಆಫ್ ಕಲೆಕ್ಟಿಂಗ್ ಸೆಕೆಂಡರಿ ಡೇಟಾ. ಇನ್ ಲಾಸ್ಟ್ ಟೈಪ್ಸ್ ಆಫ್ ಡೇಟಾ, ಅಂಡರ್ that primary data and secondary data. Primary data, data collection from the primary source, personal interview, mailing, questionnaire, telephone interviews. In secondary data, data collected from primary source, under that published source, unpublished source. Thank you.